ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲ್ಲಿನ ಪ್ರವೇಶ ದ್ವಾರದ ಮೇಲೆ ಅಥವಾ ಗೋಪುರದ ಮೇಲೆ ಒಂದು ಭಯಾನಕವಾದ ಮುಖ ನಿಮಗೆ ಕಾಣಿಸಿರುತ್ತದೆ. ಕೋರೆ ದಾಡೆ, ಚಾಚಿದ ನಾಲಿಗೆ, ಭಯ ಹುಟ್ಟಿಸುವ ರಾಕ್ಷಸ ಮುಖ. ಇದು ಕೀರ್ತಿ ಮುಖ. ಆಶ್ಚರ್ಯ ಏನೆಂದರೆ ಈ ಮುಖ ತನ್ನನ್ನೇ ತಾನು ತಿಂದ ಒಬ್ಬ ರಾಕ್ಷಸನದ್ದು ಮತ್ತು ಇವತ್ತಿಗೂ ಪ್ರತಿ ದೇವಾಲಯದ ದ್ವಾರದಲ್ಲಿ ಅವನು ಕಾವಲು ನಿಂತಿದ್ದಾನೆ. ಆದರೆ ಒಂದು ಪ್ರಶ್ನೆ, ದೇವಾಲಯದಷ್ಟು ಪವಿತ್ರ ಸ್ಥಳದಲ್ಲಿ ರಾಕ್ಷಸನ ಮುಖ ಯಾಕೆ ಇಡುತ್ತಾರೆ? ಈ ಪ್ರಶ್ನೆಗೆ ಉತ್ತರ ಶಿವಪುರಾಣದ ಒಂದು ಕಥೆಯಲ್ಲಿ ಇದೆ. ಅಸುರರ ರಾಜ ಜಲಂಧರ ರಾಕ್ಷಸರ ಗುರು ಶುಕ್ರಾಚಾರ್ಯರ ಪರಮ ಶಿಷ್ಯ. ಅಪಾರವಾದ ಶಕ್ತಿವಂತ, ಜೊತೆಗೆ ಅದರ ಬಗ್ಗೆ ವಿಪರೀತ ಅಹಂಕಾರ. ಹಠಮಾರಿ ಅಸುರ ರಾಜ ಸ್ವತಃ ಪಾರ್ವತಿ ದೇವಿಯನ್ನೇ ಮೋಹಿಸುತ್ತಾನೆ. ಅಹಂಕಾರದ ಮದದಲ್ಲಿ ಪಾರ್ವತಿ ದೇವಿಯನ್ನು ಕರೆತರುವಂತೆ ತನ್ನ ಸ್ನೇಹಿತ ರಾಹುವನ್ನು ಕಳಿಸುತ್ತಾನೆ. ಪರಮೇಶ್ವರನ ಬಳಿ ಬಂದ ರಾಹು ಪಾರ್ವತಿಯನ್ನು ತನಗೆ ಒಪ್ಪಿಸುವಂತೆ ಅವಮಾನಕರವಾಗಿ ಮಾತನಾಡುತ್ತಾನೆ. ರಾಹುವಿನ ಮಾತನ್ನು ಕೇಳಿದ ಕೂಡಲೇ ಶಿವನಿಗೆ ಭಯಂಕರವಾದ ಕೋಪ ಬರುತ್ತದೆ. ಶಿವನ ಹಣೆಯ ಮೇಲಿರುವ ಮೂರನೇ ಕಣ್ಣಿನಿಂದ ಒಂದು ಭಯಾನಕವಾದ ಜ್ವಾಲೆ ಹೊರಬಂದು ಒಬ್ಬ ಕ್ರೂರ ರಾಕ್ಷಸನ ರೂಪವನ್ನು ಪಡೆಯುತ್ತದೆ. ರಾಕ್ಷಸನಿಗೆ ಪರಮೇಶ್ವರ ಅಪ್ಪಣೆ ಕೊಡುತ್ತಾರೆ, ರಾಹುವನ್ನು ತಿಂದು ಬಿಡು. ಕೂಡಲೇ ರಾಕ್ಷಸ ರಾಹುವನ್ನು ನುಂಗಲು ಮುಂದಾಗುತ್ತಾನೆ. ಭಯದಿಂದ ನಡುಗಿದ ರಾಹು ಶಿವನ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳುತ್ತಾನೆ. ದಯಾಮಯಿಯಾದ ಶಿವ ರಾಹುವನ್ನು ಕ್ಷಮಿಸುತ್ತಾರೆ. ಅವನನ್ನು ಬಿಟ್ಟು ಬಿಡುವಂತೆ ರಾಕ್ಷಸನಿಗೆ ಹೇಳುತ್ತಾರೆ. ಆದರೆ ರಾಕ್ಷಸನಿಗೆ ಭಾರಿ ಹಸಿವು. ನನ್ನ ಹಸಿವು ನೀಗಿಸಿದರೆ ಮಾತ್ರ ರಾಹುವನ್ನು ಬಿಡುತ್ತೇನೆ ಎನ್ನುತ್ತಾನೆ. ಆಗ ಪರಶಿವ ನಿನ್ನನ್ನೇ ನೀನು ತಿಂದು ಹಸಿವು ನೀಗಿಸಿಕೋ ಎನ್ನುತ್ತಾರೆ. ರಾಕ್ಷಸ ತನ್ನ ಸ್ವಾಮಿಯ ಆಜ್ಞೆಯನ್ನ ಅಕ್ಷರಶಃ ಪಾಲಿಸಿದ. ತನ್ನನ್ನು ತಾನೇ ತಿನ್ನಲು ಪ್ರಾರಂಭಿಸಿದ. ಮೊದಲು ಕಾಲು, ಆಮೇಲೆ ಹೊಟ್ಟೆ, ಎದೆ, ಹೀಗೆ ಒಂದೊಂದಾಗಿ ತನ್ನ ಎಲ್ಲ ಭಾಗಗಳನ್ನು ತಾನೇ ತಿಂದುಬಿಟ್ಟ. ಕೊನೆಗೆ ಉಳಿದದ್ದು ಮುಖ ಮಾತ್ರ. ಪರಮೇಶ್ವರ ರಾಕ್ಷಸನ ನಿಷ್ಠೆಯನ್ನು ನೋಡಿ ಬೆರಗಾಗುತ್ತಾರೆ. ಅವನಿಗೆ ಆಶೀರ್ವದಿಸಿ ಹೇಳುತ್ತಾರೆ, ಇಂದಿನಿಂದ ನೀನು ಕೀರ್ತಿ ಮುಖ. ನಿನ್ನ ಮುಖ ಎಲ್ಲ ದೇವಾಲಯಗಳ ದ್ವಾರಗಳ ಮೇಲೆ ರಕ್ಷಣೆಗಾಗಿ ಇರಲಿ. ನಿನ್ನನ್ನು ದಾಟಿಯೇ ಭಕ್ತರು ನನ್ನನ್ನು ನೋಡಬೇಕು. ಹೀಗೆ ಕೀರ್ತಿಮುಖನಿಗೆ ದೇವಾಲಯಗಳ ಗರ್ಭಗುಡಿಗಳಲ್ಲಿ, ಗೋಪುರಗಳಲ್ಲಿ ಜಾಗ ಸಿಕ್ಕಿತು. ಇದು ಕೇವಲ ಅಲಂಕಾರವಲ್ಲ. ಆ ರಾಕ್ಷಸ ತನ್ನ ದೇಹವನ್ನೇ ತಿಂದಂತೆ ನಮ್ಮೊಳಗಿನ ಅಹಂಕಾರವನ್ನು ನಾವೇ ನಾಶ ಮಾಡಬೇಕು ಎನ್ನುವ ಸಂದೇಶ. ಹಾಗಾಗಿ ಮುಂದಿನ ಬಾರಿ ನೀವು ದೇವಾಲಯಕ್ಕೆ ಹೋದಾಗ ಗರ್ಭಗುಡಿಯ ಮೇಲಿರುವ ಆ ಮುಖವನ್ನು ಗಮನಿಸಿ. ಅದು ಕೇವಲ ರಾಕ್ಷಸನ ಮುಖವಲ್ಲ, ನಮ್ಮೊಳಗಿನ ಅಹಂಕಾರವನ್ನು ಬಿಟ್ಟು ಒಳಗೆ ಪ್ರವೇಶಿಸಬೇಕು ಎನ್ನುವುದರ ಸೂಚಕವೇ ಈ ಕೀರ್ತಿ ಮುಖ.